ಧರ್ಮ ಈ ಪದವನ್ನು ಕೇಳಿದಾಗಲೇ ಸಾವಿರಾರು ವರ್ಷಗಳ ಛಾಯೆಗಳು ನಿನ್ನ ಮನಸ್ಸಿನ ಮೇಲೆ ಬೀಳುತ್ತದೆ. ಪೋಷಕರು ಹೇಳಿದ ಧರ್ಮ, ಸಮಾಜ ಹೇಳಿದ ಧರ್ಮ, ಗ್ರಂಥಗಳು ಹೇಳಿದ ಧರ್ಮ, ಇವೆಲ್ಲ ನಿನ್ನೊಳಗೆ ಸೇರಿಕೊಂಡಿದೆ. ಆದರೆ ಸತ್ಯದಲ್ಲಿ ನಿನ್ನೊಳಗೆ ಧರ್ಮ ಮಾತ್ರ ನಿನ್ನ ಧರ್ಮ ಬೇರೆಯದ್ದು. ಕಲಿತಿದ್ದಲ್ಲ. ಓಶೋ ಹೇಳುತ್ತಿದ್ದರು, ಧರ್ಮ ಈಚೆ ಕಡೆಯಿಂದ ಕಲಿತದ್ದಲ್ಲ. ಅದು ನಿನ್ನನ್ನು ಮುಕ್ತಿಪಡಿಸಲ್ಲ, ಅದು ನಿನ್ನನ್ನು ಬಂಧಿಸುತ್ತದೆ. ನೀನು ಬಾಲ್ಯದಲ್ಲಿ ಕೇಳಿದ ನಿಯಮಗಳು, ಆಚರಣೆಗಳು, ಭಯಗಳು ಅವು ಧರ್ಮವಲ್ಲ, ಅವು ಸಂಪ್ರದಾಯಗಳು. ಸಂಪ್ರದಾಯಗಳು ಕೇವಲ ಚಲನೆಗಳು. ಧರ್ಮ ಮೌನ. ಯಾರಾದರೊಬ್ಬರು ಹೇಳಿದಂತೆ ನೀನು ಬೆಳಗ್ಗೆ ದೀಪ ಹಚ್ಚಿದರೆ ಅದು ಧರ್ಮವಾಗುವುದಿಲ್ಲ. ನಿನ್ನೊಳಗೆ ಒಂದು ದೀಪ ಹಚ್ಚಿದಾಗ ಮಾತ್ರ ಅದು ಸತ್ಯ, ಅದು ಧರ್ಮ. ಧರ್ಮ ಎಂದರೆ ಪ್ರಶ್ನಿಸುವಿಕೆ. ಓಶೋ ಹೇಳಿದರು, ಪ್ರಶ್ನಿಸುವವನಿಗೆ ಧರ್ಮ ಸಾಧ್ಯ, ಅನುಸರಿಸುವವನಿಗೆ ಕೇವಲ ಬಂಧನ. ನೀನು ಕೇಳಬೇಕು, ನಾನು ಏಕೆ ಬದುಕಿದ್ದೇನೆ? ನನ್ನ ಅಸ್ತಿತ್ವದ ಮೂಲ ಏನು? ಮನಸ್ಸು ದ್ವಂದ್ವದಲ್ಲಿ ಯಾಕೆ? ನನ್ನ ಆನಂದವನ್ನು ಯಾಕೆ ಹೊರಗಿನಿಂದ ಹುಡುಕುತ್ತಿದ್ದೇನೆ? ಈ ಪ್ರಶ್ನೆಗಳು ನಿನ್ನನ್ನು ಪುಸ್ತಕಗಳ ಕಡೆಗೆ ಕರೆದೊಯ್ಯುವುದಿಲ್ಲ, ಅವು ನಿನ್ನೊಳಗೆ ಕರೆದೊಯ್ಯುತ್ತವೆ. ಯಾರು ಒಳಗೆ ಹೋಗುತ್ತಾರೋ ಅವರು ಧರ್ಮಕ್ಕೆ ಹತ್ತಿರವಾಗುತ್ತಾರೆ. ಧರ್ಮವೆಂದರೆ ಮೌನ. ಮನಸ್ಸು ಎಂದಿಗೂ ನಿಶ್ಶಬ್ದವಾಗುವುದಿಲ್ಲ, ಅದು ಸದ್ದು ಮಾಡಿ ಬದುಕುವುದು ಅದರ ಸ್ವಭಾವ. ಆದರೆ ನಿನ್ನೊಳಗೆ ಮೌನ, ಅದು ಯಾರು ಕಲಿಸಬೇಕಾದದ್ದು ಅಲ್ಲ, ನೀನು ಅರಿಯಬೇಕಾದದ್ದು. ಒಂದು ದಿನ ನೀನು ನಿನ್ನ ಆಲೋಚನೆಗಳನ್ನು ನೋಡುತ್ತಾ ಕುಳಿತರೆ, ಸ್ವಲ್ಪ ಸಮಯದ ನಂತರ ನೀನು ಅವುಗಳಲ್ಲ, ಅವುಗಳನ್ನು ನೋಡುವವನು ಎಂಬ ಸತ್ಯ ತಿಳಿಯುತ್ತದೆ. ಅದೇ ಕ್ಷಣದಲ್ಲಿ ಧರ್ಮ ತನ್ನ ಮೊದಲ ಹೂವನ್ನು ನಿನ್ನೊಳಗೆ ತೆರೆದಿಡುತ್ತದೆ. ಧರ್ಮವೆಂದರೆ ಜಾಗೃತ ಜೀವನ. ಧರ್ಮ ಅಂದರೆ ನೀನು ಯೋಗ ಮಾಡುತ್ತೀಯಾ, ಪಠಣೆ ಮಾಡುತ್ತೀಯಾ, ದೇವರಿಗೆ ಹಾಲು ಹಾಕುತ್ತೀಯಾ? ಅಲ್ಲ. ಧರ್ಮವೆಂದರೆ ತಿನ್ನುವಾಗ ತಿನ್ನುವುದು, ನಡೆಯುವಾಗ ನಡೆಯುವುದು, ಹೃದಯ ಪೂರ್ವಕವಾಗಿ ಜಾಗೃತಿಯಿಂದ ಈ ಕ್ಷಣದಲ್ಲೇ ಇರುವುದು. ನಿನ್ನ ನಡೆ ನಿಧಾನ ಆದರೆ, ಜಾಗೃತಿ ಆದರೆ ಅದು ಧರ್ಮ. ನಿನ್ನ ಮಾತು ಕಡಿಮೆ ಆದರೆ, ಹೃದಯ ಪೂರ್ವಕ ಆದರೆ ಅದು ಧರ್ಮ. ಧರ್ಮ ಬಾಹ್ಯದಲ್ಲ, ಆಂತರ್ಯದಲ್ಲ. ಬಹಳ ಮಂದಿ ದೇವಾಲಯಕ್ಕೆ ಹೋಗುತ್ತಾರೆ ಧರ್ಮಕ್ಕಾಗಿ, ಆದರೆ ದೇವಾಲಯದಲ್ಲಿರುವ ದೇವರಿಗೆ ನೀನು ಹುಡುಕುತ್ತಿರುವ ಮೌನ ಗೊತ್ತಿಲ್ಲ. ದೇವಾಲಯ ಹೊರಗಿದೆ, ನಿನ್ನೊಳಗಿನ ದೇವಾಲಯ ಮಾತ್ರ ಶಾಶ್ವತ. ದೇವರು ಹೊರಗಿಲ್ಲ, ಅವನನ್ನು ಹುಡುಕಬೇಕಾದರೆ ನಿನ್ನ ಮನಸ್ಸಿನ ಮೌನದಲ್ಲಿ ಕುಳಿತುಕೋ. ನೀನು ಹೊರಗಿನ ದೇವರನ್ನೇ ಹುಡುಕಿದರೆ ನಿನ್ನ ಅಂತರಾಳದ ದೇವರನ್ನು ಕಳೆದುಕೊಳ್ಳುತ್ತೀಯ. ಧರ್ಮದ ಶತ್ರು ಯಾರು? ಅಜ್ಞಾನ ಅಲ್ಲ, ಭಯವೇ ಧರ್ಮದ ಶತ್ರು. ಭಯದಲ್ಲಿ ಮಾಡಿದ ಪ್ರಾರ್ಥನೆ ಧರ್ಮವಲ್ಲ. ಇತರರನ್ನು ದಂಡಿಸಬೇಕು ಅಂದುಕೊಂಡು ಮಾಡಿದ ಪೂಜೆ ಧರ್ಮವಲ್ಲ. ದೇವರನ್ನು ಖುಷಿಪಡಿಸಲು ಮಾಡಿದ ಪಾಪ ನಿಯಮಗಳು ಧರ್ಮವಲ್ಲ. ಧರ್ಮ ಅಂದರೆ ಭಯವಿಲ್ಲದ ಮನಸ್ಸು, ಆತ್ಮವಿಶ್ವಾಸದ ಶ್ವಾಸ, ಎಲ್ಲರಲ್ಲೂ ಒಂದೇ ಚೈತನ್ಯ ಇದೆ ಎಂಬ ಅರಿವು. ಧರ್ಮವೆಂದರೆ ಸತ್ಯ. ಸತ್ಯ ಎಂದರೆ ಹೇಳುವುದಲ್ಲ, ಅದು ಬದುಕುವುದು. ಧರ್ಮವಿರುವವನು ಸುಳ್ಳು ಹೇಳಲು ಸಾಧ್ಯವಿಲ್ಲ. ಅವನಿಗೆ ದೇವರ ದಂಡನೆಯ ಭಯವಿಲ್ಲ. ಅವನಿಗೆ ತನ್ನ ಅಂತರಾಳದ ದೀಪದ ಬೆಳಕು ಸಾಕು. ಧರ್ಮ ಬಗೆಯುವುದಿಲ್ಲ, ಬಿಡುವುದನ್ನು ಕಲಿಸುತ್ತದೆ. ಧರ್ಮ ಹಿಡಿಯುವುದನ್ನು ಹೇಳುವುದಿಲ್ಲ, ಬಿಡುವುದೇ ಧರ್ಮ. ಕೋಪವನ್ನು ಬಿಡು, ಹಗೆತನವನ್ನು ಬಿಡು,
ಅಹಂಕಾರ ಬಿಡು, ಲಾಭ ನಷ್ಟದ ಲೆಕ್ಕ ಬಿಡು, ಜಗತ್ತಿಗೆ ಸಾಬೀತುಪಡಿಸೋ ಅವಶ್ಯಕತೆ ಬಿಡು. ಬಿಟ್ಟಾಗ ನೀನು ಖಾಲಿಯಾಗುತ್ತೀಯ. ಆ ಖಾಲಿತನದಲ್ಲಿ ಬ್ರಹ್ಮಾಂಡ ತನ್ನ ಸತ್ಯವನ್ನು ಸುರಿಸುತ್ತದೆ. ಅದೇ ಧರ್ಮ. ಧರ್ಮವೆಂದರೆ ಸ್ವಾತಂತ್ರ್ಯ. ಯಾರನ್ನು ಅನುಸರಿಸಬೇಡ, ಯಾರನ್ನು ಕಟ್ಟುಪಡಿಸಿಕೊಳ್ಳಬೇಡ. ನಿನ್ನೊಳಗಿನ ಬೆಳಕನ್ನು ಮಾತ್ರ ಕೇಳು. ಸತ್ಯಕ್ಕೆ ಗುರುಗಳು ಬೇಡ, ಕೇವಲ ಜಾಗೃತಿ ಸಾಕು. ಒಂದು ಮಾತು ನೆನಪಿರಲಿ, ಧರ್ಮವನ್ನು ಹೊಂದಬೇಡ, ಧರ್ಮವಾಗಿ ಬಾಳು.